ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಫಸ್ಟ್ PUC ಅಕೌಂಟೆನ್ಸಿ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುವಂತಹ 6 ಮಾರ್ಕ್ಸ್ಗೆ ಕೇಳುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟು ಟ್ರಯಲ್ ಬ್ಯಾಲೆನ್ಸು. ಇದು ನಿಮ್ಮ ಮಾಡೆಲ್ ಪೇಪರ್ ಏನಿದೆ 2024ದು, ಆ ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವಶನ್ನು. ಸೊ ಟೋಟಲ್ ಆಗಿ 6 ಮಾರ್ಕ್ಸ್ಗೆ ಸೆಕ್ಷನ್ ಸಿ ಯಲ್ಲಿ 5 ಕ್ವಶನ್ಸನ್ನು ಅವರು ನಿಮಗೆ ಕೊಟ್ಟಿರ್ತಾರೆ. ಅದರಲ್ಲಿ 3 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಆಲ್ರೆಡಿ ಅಕೌಂಟಿಂಗ್ ಈಕ್ವೇಷನ್ನ ಈಸಿಯಾಗಿ ಮಾಡೋದು ಹೇಗೆ, 6 ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ಪರ್ಚೇಸ್ ಬುಕ್ನ ಯಾವ ರೀತಿಯಾಗಿ ಮಾಡಬೇಕು, 6 ಮಾರ್ಕ್ಸ್ನ ಯಾವ ರೀತಿ ತಗೊಳ್ಬಹುದು ಅನ್ನೋದನ್ನು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಪೆಟಿ ಕ್ಯಾಶ್ ಬುಕ್ಕು ಕೂಡ ನಾನು ಹೇಳ್ಕೊಟ್ಟಿರುವಂಥದ್ದು, ಟ್ರೇಡಿಂಗ್ ಅಕೌಂಟು ಹೇಳಿದ್ದೀನಿ. ಟೈಮು ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ನಿಮಗೆ ಇವಾಗ ಟ್ರಯಲ್ ಬ್ಯಾಲೆನ್ಸು 6 ಮಾರ್ಕ್ಸ್ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕಾನ್ಸೆಪ್ಟನ್ನ ಹೇಳ್ತಾ ಇದ್ದೀನಿ. ಇದಾದ ನಂತರ ಟೈಮ್ ಇದ್ದರೆ ಪೆಟಿ ಕ್ಯಾಶ್ ಬುಕ್ಕು ಮತ್ತು ಟ್ರೇಡಿಂಗ್ ಅಕೌಂಟು ಈ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸಿಗೆ ಆನ್ಸರ್ಸ್ನ ಹೇಳ್ತೀನಿ. ಅದನ್ನು ಬಿಟ್ಟು ಪೆಟಿ ಕ್ಯಾಶ್ ಬುಕ್ ಹೇಗೆ ಮಾಡಬೇಕು, ಟ್ರೇಡಿಂಗ್ ಅಕೌಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿರುವ ಕ್ವಶನ್ಸಿಗೆ ಆನ್ಸರ್ಸ್ನ ಕೊಟ್ಟಿಲ್ಲ ಅಷ್ಟೇ, ಓಕೆನಾ? ನೆಕ್ಸ್ಟ್ ಟೈಮ್ ಇದ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಿಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಅವ್ರು ಕೊಟ್ಟಿರೋ ಟ್ರಾನ್ಸಾಕ್ಷನ್ಸಲ್ಲಿ ಡೆಬಿಟ್ ಯಾವುದು ಕ್ರೆಡಿಟ್ ಯಾವುದು ಅಂತ ಗೊತ್ತಾದರೆ ಸಾಕು, ಈಸಿಯಾಗಿ ನೀವು ಪ್ರಾಬ್ಲಮ್ನ ಮಾಡಬಹುದು. ಕಾಲಮು ಅಷ್ಟೇ ತುಂಬಾ ಈಸಿ. ಇಲ್ಲಿ ಏನಿದೆ ಇದೇ ಕಾಲಮು, ಸೀರಿಯಲ್ ನಂಬರು ಫಸ್ಟ್ ಕಾಲಮು, ಪರ್ಟಿಕ್ಯುಲರ್ಸು ಸೆಕೆಂಡ್ ಕಾಲಮು, ನೆಕ್ಸ್ಟು ಲೆಡ್ಜರ್ ಫೋಲಿಯೋ LF ಕಾಲಮ್ ಒಂದು ಹಾಕಬೇಕು. ನೆಕ್ಸ್ಟು ಡೆಬಿಟ್ ಟು ಕ್ರೆಡಿಟ್ ಕಾಲಮ್ ಹಾಕ್ಕೊಂಡು ಇಲ್ಲಿ ಕೊಟ್ಟಿರುವಂತಹ ಟ್ರಾನ್ಸಾಕ್ಷನ್ಸಲ್ಲಿ ಡೆಬಿಟ್ ಟ್ರಾನ್ಸಾಕ್ಷನ್ ಯಾವುದಾಗುತ್ತೆ ಅದು ಡೆಬಿಟಲ್ಲಿ ಅಮೌಂಟ್ ಬರೆಯೋದು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಯಾವುದಾಗುತ್ತೆ ಅದು ಕ್ರೆಡಿಟಲ್ಲಿ ಅಮೌಂಟ್ ಬರೆಯೋದು ಅಷ್ಟೇ. ಇದಕ್ಕಿಂತ ಮುಂಚೆ ನೀವು ಟ್ರಯಲ್ ಬ್ಯಾಲೆನ್ಸನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ಒಂದು ರೂಲ್ಸು ಗೊತ್ತಿರಬೇಕು. ಯಾವುದು ಡೆಬಿಟ್ ಆಗುತ್ತೆ ಯಾವುದು ಕ್ರೆಡಿಟ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಆಲ್ ಅಸೆಟ್ಸ್ ಡೆಬಿಟ್, ನೆನಪಿರಲಿ, ಎಲ್ಲ ಅಸೆಟ್ಸ್ಗಳು ಡೆಬಿಟ್ ಬ್ಯಾಲೆನ್ಸಿಗೆ ಹೋಗುತ್ತೆ. ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ಸು ಕೂಡ ಡೆಬಿಟ್ ಬ್ಯಾಲೆನ್ಸಿಗೆ ಹೋಗುತ್ತೆ. ಅದರದ್ದು ಆಪೋಸಿಟ್ಟು ಲಯಬಿಲಿಟಿ ಕ್ರೆಡಿಟ್ ಆಗುತ್ತೆ, ಇನ್ಕಮ್ ಕೂಡ ಕ್ರೆಡಿಟ್ ಆಗುತ್ತೆ. ರೆವಿನ್ಯೂಸ್, ಬಿಸ್ನೆಸ್ಸಿಗೆ ಏನಾದರೂ ಇನ್ಕಮ್ಮು, ರೆವಿನ್ಯೂ ದಟ್ ಈಸ್ ಸೇಲ್ಸ್, ಆ ರೀತಿ ಏನಾದರೂ ಆದರೆ ಕ್ರೆಡಿಟ್ ಆಗುತ್ತೆ. ಡ್ರಾಯಿಂಗ್ಸು ಡೆಬಿಟ್ಟು, ಕ್ಯಾಪಿಟಲ್ಲು ಕ್ರೆಡಿಟ್ಟು, ಪರ್ಚೇಸು ಡೆಬಿಟ್ ಆಗುತ್ತೆ. ಯಾಕೆ ಪರ್ಚೇಸ್ ಡೆಬಿಟ್ ಆಗುತ್ತೆ ಅಂತ ಹೇಳಿದ್ರೆ, ಪರ್ಚೇಸ್ ಮಾಡಿದಾಗ ನಮಗೆ ಏನಾಗುತ್ತೆ, ಗೂಡ್ಸ್ ಬಂದರೂ ಕೂಡ ಎಕ್ಸ್ಪೆನ್ಸ್ ಆಗುತ್ತೆ, ಹಾಗಾಗಿ ನಾವು ಅದನ್ನು ಡೆಬಿಟ್ ಮಾಡ್ತೀವಿ. ಸೇಲ್ಸು ಕ್ರೆಡಿಟು, ಯಾಕಂತ ಹೇಳಿದ್ರೆ ಗೂಡ್ಸನ್ನು ಸೇಲ್ ಮಾಡಿದಾಗ ನಮ್ಮ ಬಿಸ್ನೆಸ್ಸಿಗೆ ಇನ್ಕಮ್ ಜನರೇಟ್ ಆಗುತ್ತೆ, ಹಾಗಾಗಿ ಸೇಲ್ಸು ಕ್ರೆಡಿಟು. ಪರ್ಚೇಸ್ ರಿಟರ್ನು ಕ್ರೆಡಿಟು, ಸೇಲ್ಸ್ ರಿಟರ್ನು ಡೆಬಿಟು. ನೀವು ಪರ್ಚೇಸು ಸೇಲ್ಸು ಕಲ್ತ್ಕೊಂಡ್ರು ಪರ್ಚೇಸ್ ರಿಟರ್ನು ಸೇಲ್ಸ್ ರಿಟರ್ನು ಆಪೋಸಿಟ್ ಹಾಕ್ಬೋದು. ಪರ್ಚೇಸು ಡೆಬಿಟ್ಟು, ಸೇಲ್ಸು ಕ್ರೆಡಿಟ್ಟು. ಪರ್ಚೇಸ್ ಡೆಬಿಟ್ ಆದ್ರ ಮೇಲೆ ಪರ್ಚೇಸ್ ರಿಟರ್ನು ಕ್ರೆಡಿಟ್ ಆಗುತ್ತೆ, ಸೇಲ್ಸು ಕ್ರೆಡಿಟ್ ಆದ್ರ ಮೇಲೆ ಸೇಲ್ಸ್ ರಿಟರ್ನು ಡೆಬಿಟ್ ಆಗುತ್ತೆ. ಸೊ ಇಷ್ಟು ರೂಲ್ಸ್ ಗೊತ್ತಿದ್ರಾಯ್ತು ನಿಮಗೆ. ಇಷ್ಟು ಇಲ್ಲಿ ನಿಮಗೆ 10 ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಪರ್ಚೇಸ್, ಮಕ್ಕಳೇ ನಾವು ಪರ್ಚೇಸ್ ಮಾಡಿದಾಗ ನಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ನಾವು ಒಂದಿಷ್ಟು ಅಮೌಂಟನ್ನು ಪೇ ಮಾಡಿ ಗೂಡ್ಸನ್ನ ಪರ್ಚೇಸ್ ಮಾಡಬೇಕು, ಎಕ್ಸ್ಪೆನ್ಸಸ್ಸು, ಹಾಗಾಗಿ ಅದನ್ನು ನಾವು ಡೆಬಿಟ್ ಸೈಡ್ ಬರಿಬೇಕು ಅಮೌಂಟನ್ನು. ಸೇಲ್ಸು ಬಿಸ್ನೆಸ್ಸಿಗೆ ಇನ್ಕಮ್ಮು, ರೆವಿನ್ಯೂ ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಲೋನ್ ಏನಿದೆ ಅದು ಲಯಬಿಲಿಟಿ, ಬಿಸ್ನೆಸ್ಸಿಗೆ ಏನದು ಲಯಬಿಲಿಟಿ, ಹಾಗಾಗಿ ನಾವು ಅದನ್ನು ಕ್ರೆಡಿಟ್ ಮಾಡಬೇಕು. ಅಸೆಟ್ಸ್ ಎಲ್ಲ ಡೆಬಿಟ್ ಆಗುತ್ತೆ, ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಆಗುತ್ತೆ, ಓಕೆ? ನೆಕ್ಸ್ಟ್ ಮಷಿನರಿ ಬಿಸ್ನೆಸ್ಸಿಗೆ ಅಸೆಟ್ಟು, ಅಸೆಟ್ ಯಾವಾಗಲೂ ಕೂಡ ಡೆಬಿಟ್ ಆಗುತ್ತೆ. ಕ್ಯಾಶು ಕೂಡ ಬಿಸ್ನೆಸ್ಸಿಗೆ ಅಸೆಟ್ಟು. ಒಂದ್ಸಲ ಬ್ಯಾಲೆನ್ಸ್ ಶೀಟ್ನ ನೆನಪು ಮಾಡ್ಕೊಳ್ಳಿ, ಅಸೆಟ್ ಸೈಡ್ ಏನೇನು ಬರುತ್ತೆ ಅಂತ, ಅದೆಲ್ಲವೂ ಕೂಡ ಡೆಬಿಟ್ಟೇ ಆಗುತ್ತೆ. ಕ್ಯಾಶು ಅಸೆಟ್ಟು ಡೆಬಿಟ್ಟು, ಕ್ಯಾಪಿಟಲ್ಲು ಲಯಬಿಲಿಟಿ ಕ್ರೆಡಿಟ್ ಆಗುತ್ತೆ. ಡೆಟಾರ್ಸು ಅಸೆಟ್ಟು ಡೆಬಿಟ್ ಸೈಡು, ಕ್ರೆಡಿಟಾರ್ಸು ಲಯಬಿಲಿಟಿ ಸೈಡ್ ಬರುತ್ತೆ, ನೆನಪಿದೆ ನಿಮಗೆ, ಅದು ಲಯಬಿಲಿಟಿ, ಹಾಗಾಗಿ ಕ್ರೆಡಿಟ್ಟು. ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು, ಹಾಗಾಗಿ ಡೆಬಿಟ್ ಆಗುತ್ತೆ. ಬಿಲ್ಸ್ ಪೇಯಬಲ್ಲು ಲಯಬಿಲಿಟಿ, ಹಾಗಾಗಿ ಕ್ರೆಡಿಟ್ ಆಗುತ್ತೆ. ಸೊ ಇದನ್ನ ನೀವು ಆನ್ಸರ್ ಮಾಡಬೇಕಾದ್ರೆ ಹೇಗೆ ಬರಿಬೇಕು, ಕಾಲಮ್ನ ಕರೆಕ್ಟಾಗಿ ಹಾಕೋಬೇಕು. ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31st March 2023, ಸೀರಿಯಲ್ ನಂಬರು, ಪರ್ಟಿಕ್ಯುಲರ್ಸು, LF, ಡೆಬಿಟ್ಟು, ಕ್ರೆಡಿಟು ಅಂತ ಹಾಕೊಳ್ಳಿ. ಫಸ್ಟು ಸೀರಿಯಲ್ ನಂಬರ್ ಅವರು 1 to 10 ಏನು ಕೊಟ್ಟಿದ್ದಾರೆ 1ರಿಂದ 10ರವರೆಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಕಾಲಮಲ್ಲೂ ಕೂಡ ಅವರು ಕ್ವಶನ್ ಪೇಪರಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ಮಕ್ಕಳೇ, ಇಲ್ಲಿ ಪರ್ಚೇಸ್ ಇಂದ ಹಿಡಿದು ಬಿಲ್ಸ್ ಪೇಯಬಲ್ ವರೆಗೂ ಸೀರಿಯಲ್ ನಂಬರ್ ವೈಸ್ ಏನೇನು ಕೊಟ್ಟಿದ್ದಾರೆ ಅದಿಷ್ಟು ಹಾಗೇ ಬರ್ಕೊಳ್ಳಿ. ಏನಿದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಮೇಲೆ ಕೆಳಗೆ ಮಾಡ್ಕೋಬೇಡಿ, ಕ್ಲೀನಾಗಿ ಅವ್ರು ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು LF ಕಾಲಮು, ಡೆಬಿಟ್ಟು ಕ್ರೆಡಿಟು. ಪರ್ಚೇಸು ಡೆಬಿಟ್ಟು, ಯಾಕಂದರೆ ಎಕ್ಸ್ಪೆನ್ಸು. ಸೇಲ್ಸು ಕ್ರೆಡಿಟು, ಯಾಕಂದರೆ ಅದು ರೆವಿನ್ಯೂ. ಬ್ಯಾಂಕ್ ಲೋನು ಮುಂದೆ ಕಟ್ಟಲೇಬೇಕು, ಲಯಬಿಲಿಟಿ ಜವಾಬ್ದಾರಿ, ಹಾಗಾಗಿ ಕ್ರೆಡಿಟು. ಮಷಿನರಿ ಬಿಸ್ನೆಸ್ಸಿಗೆ ಫಿಕ್ಸ್ಡ್ ಅಸೆಟ್ಟು, ಹಾಗಾಗಿ ಡೆಬಿಟ್ಟು. ಕ್ಯಾಶು ಅಸೆಟ್ಟು, ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋದು ಅಸೆಟ್ಟು, ಅದಕ್ಕೆ ಡೆಬಿಟ್ಟು. ಕ್ಯಾಪಿಟಲ್ಲು ಲಯಬಿಲಿಟಿ, ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋರು ಕೂಡ ಬಿಸ್ನೆಸ್ಸೇ ಬೇರೆ ಓನರೇ ಬೇರೆ, ಹಾಗಾಗಿ ಆ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡಾಗ ಕ್ಯಾಪಿಟಲ್ಲು ಕ್ರೆಡಿಟ್ಟು. ಡೆಟಾರ್ಸು ಮುಂದೊಂದು ದಿನ ಅವ್ರು ನಮಗೆ ಅಮೌಂಟ್ ಕೊಡೋ ಅಂಥವ್ರು. ಡೆಟಾರ್ಸ್ ಅಂತ ಹೇಳಿದ್ರೆ ನಾವು ಯಾರಿಗೆ ಸಾಲ ಕೊಟ್ಟಿರ್ತೀವಿ, ಯಾರು ಸಾಲ ತಗೊಂಡಿರ್ತಾರಲ್ಲ ಅವರಿಂದ ನಮಗೆ ಹಣ ಬರಬೇಕು, ತಗೊಂಡವರು ಡೆಟಾರ್ಸ್ ಆಗ್ತಾರೆ, ಮುಂದೊಂದು ದಿನ ಅದನ್ನು ರೀಪೇ ಮಾಡೇ ಮಾಡ್ತಾರೆ, ಹಾಗಾಗಿ ಅದು ಅಸೆಟ್ಟು, ಡೆಬಿಟ್ಟು. ಕ್ರೆಡಿಟಾರ್ಸು ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಲಯಬಿಲಿಟಿ, ನಾವೇ ಫ್ಯೂಚರಲ್ಲಿ ಅವರಿಗೆ ಅಮೌಂಟನ್ನು ರಿಟರ್ನ್ ಕೊಡಬೇಕು, ಲಯಬಿಲಿಟಿ
ಕ್ರೆಡಿಟು. ಬಿಲ್ಸ್ ರಿಸೀವಬಲ್ಲು ಅಸೆಟ್ಟು 4000, ಬಿಲ್ಸ್ ಪೇಯಬಲ್ಲು ಕ್ರೆಡಿಟು 2000. ಸೊ ಅವ್ರು ಇಲ್ಲಿ ಏನೇನು ಅಮೌಂಟ್ ಕೊಟ್ಟಿದ್ದಾರೆ, ಪರ್ಚೇಸ್ ಎಷ್ಟು ಕೊಟ್ಟಿದ್ದಾರೆ, ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, ಆ ಅಮೌಂಟನ್ನೇ ಇಲ್ಲಿ ಬರೆಯುವಂಥದ್ದು ಅಷ್ಟೇ. ಡೆಬಿಟು ಕ್ರೆಡಿಟು ತಿಳ್ಕೊಳ್ಳೋದು ತುಂಬಾ ಈಸಿ. ಅಸೆಟ್ಸ್ ಎಲ್ಲ ಡೆಬಿಟ್ಟು, ಲಯಬಿಲಿಟಿ ಎಲ್ಲ ಕ್ರೆಡಿಟು, ಇಷ್ಟು ನೆನ್ಪಿಟ್ಕೊಳ್ಳಿ. ಅಸೆಟ್ಸ್ ಎಲ್ಲ ಡೆಬಿಟ್ಟು, ಕ್ರೆಡಿಟ್ಸ್ ಲಯಬಿಲಿಟಿ ಎಲ್ಲ ಕ್ರೆಡಿಟು, ಎಕ್ಸ್ಪೆನ್ಸಸ್ಸು ಲಾಸಸ್ಸು ಎಲ್ಲ ಡೆಬಿಟ್ಟು, ಇನ್ಕಮು ರೆವಿನ್ಯೂ ಎಲ್ಲ ಕ್ರೆಡಿಟು, ಡ್ರಾಯಿಂಗ್ಸು ಡೆಬಿಟು, ಕ್ಯಾಪಿಟಲ್ಲು ಕ್ರೆಡಿಟು, ಇಷ್ಟು ನೆನ್ಪಿಟ್ಕೊಳ್ಳಿ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ಸ್ ಅಂಥದ್ದೇನು ಕೇಳುವಂಥದ್ದಿಲ್ಲ. ಇಷ್ಟು ಗೊತ್ತಾದರೆ ಆಯಿತು. ಸೊ ಈಸಿಯಾಗಿ 6 ಮಾರ್ಕ್ಸನ್ನು ತಗೊಳ್ಬಹುದು. ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಆಲ್ರೆಡಿ ನಾನು ಟ್ರಯಲ್ ಬ್ಯಾಲೆನ್ಸ್ ಮೇಲೆ 4ರಿಂದ 5 ಪ್ರಾಬ್ಲಮ್ ಹಾಕಿಬಿಟ್ಟಿದ್ದೀನಿ, ಡೀಟೇಲ್ ಆಗಿ ಹೇಳಿರುವಂಥದ್ದು. ಸೊ ಈಗ ಎಕ್ಸಾಮ್ ಬಿಸಿಯಲ್ಲಿ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಡೀಟೇಲ್ ಆಗಿ ಬೇಕು, ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಕೊಟ್ಟರು ಕೂಡ 6 ಮಾರ್ಕ್ಸ್ ತಗೊಳ್ಳೇಬೇಕು ಅನ್ನೋರು ಆ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ನೆಕ್ಸ್ಟು ಟ್ರೇಡಿಂಗ್ ಅಕೌಂಟ್ ಹೇಗೆ ಮಾಡಬೇಕು, ಪೆಟಿ ಕ್ಯಾಶ್ ಬುಕ್ ಹೇಗೆ ಮಾಡಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್.